ಆಕಾಶದಲ್ಲಿ ಕೆಲವೊಂದಿಷ್ಟು ಆಕಾಶಕಾಯಗಳು ನಮಗೆ ನೇರವಾಗಿ ಕಣ್ಣಿಗೆ ಕಾಣ್ತವೆ, ಅವುಗಳಲ್ಲಿ ಕೆಲವೊಂದಿಷ್ಟು ವಿಜ್ಞಾನಿಗಳ ಕಣ್ಣಿಗೆ ಕಾಣುತ್ತೆ. ಆದರೆ ಇತ್ತೀಚೆಗೆ ಒಂದು ಸುದ್ದಿ ಓಡಾಡ್ತಾ ಇದೆ. ಆ ಸುದ್ದಿ ಏನಪ್ಪ ಅಂತ ಹೇಳಿದ್ರೆ, ಆಕಾಶದಲ್ಲಿ 7 ಗ್ರಹಗಳು ಏಕಕಾಲದಲ್ಲಿ ಕಾಣಿಸ್ಕೊಳ್ತಾ ಇದೆ, ಆಕಾಶದಲ್ಲಿ ಪೆರೇಡ್ ಮಾಡ್ತಾ ಇದೆ ಅನ್ನುವಂಥ ಸುದ್ದಿಗಳು ಓಡಾಡ್ತಾ ಇದೆ. ಈ ಸುದ್ದಿ ಎಷ್ಟರ ಮಟ್ಟಿಗೆ ನಿಜ? ಆ 7 ಗ್ರಹಗಳು ಯಾವ್ಯಾವುದು? ಮಾರ್ಚ್ 2ನೇ ವಾರದವರೆಗೂ ಕೂಡ ಆ ಗ್ರಹಗಳು ಕಾಣ್ತವ? ಆ ವಿಚಾರ ನಿಜವಾ? ಇದರ ಬಗ್ಗೆ ಮಾತನಾಡೋಣ. ನಮ್ಮ ಜೊತೆಗೆ ಇಸ್ರೋ ವಿಜ್ಞಾನಿ, ಅದೇ ರೀತಿಯಾಗಿ ನೆಹರು ತಾರಾಲಯದ ನಿರ್ದೇಶಕರಾಗಿರುವಂಥ ಡಾಕ್ಟರ್ ಗುರುಪ್ರಸಾದ್ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈ ಸುದ್ದಿ ತಾವು ಕೂಡ ಕೇಳಿರ್ತೀರಾ ಅಂತ ಅಂದ್ಕೊಳ್ತೀನಿ. ಏನು ಸರ್ ಇದು ಸುದ್ದಿ? 7 ಗ್ರಹಗಳು ಆಕಾಶದಲ್ಲಿ ಪೆರೇಡ್ ಮಾಡ್ತಾ ಇದೆ ಅನ್ನುವಂಥ ಸುದ್ದಿ ಬರ್ತಾ ಇದೆ, ನಿಜನಾ? ಇದು ಅನೇಕ ಸುದ್ದಿಗಳು, ಅದು ಸಾಮಾಜಿಕ ಮಾಧ್ಯಮಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಬರ್ತಾ ಇದೆ. ಜೊತೆಗೆ ಮುದ್ರಣ ಮಾಧ್ಯಮದಲ್ಲೂ ಅಥವಾ ಟಿ ವಿನಲ್ಲೂ ಇದ್ರ ಬಗ್ಗೆ ವರದಿಗಳು ಕಾಣಿಸ್ಕೋತಾ ಇದೆ. ಇಲ್ಲಿ ಏನಪ್ಪ ಅಂದರೆ, ಸಾಮಾನ್ಯವಾಗಿ ಈ ಜನವರಿ 21ರಿಂದ ಏನು ಅಂದರೆ 6 ಗ್ರಹಗಳು ಕಾಣಿಸುತ್ತೆ ಅಂತ ಸಾಮಾನ್ಯವಾಗಿ ಹೇಳಲಾಗುತ್ತೆ. 6 ಗ್ರಹಗಳು. ಇವತ್ತು ಮೊದಲನೇದಾಗಿ ಸೌರವ್ಯೂಹದಲ್ಲಿ ಇವತ್ತು ಎಷ್ಟು ಗ್ರಹ ಇದೆಯಪ್ಪ ಅಂದರೆ 8 ಗ್ರಹಗಳಿದೆ. ಆ 8 ಗ್ರಹಗಳಲ್ಲಿ ನಮ್ಮ ಭೂಮಿನೂ ಒಂದು. ನಮ್ಮ ಭೂಮಿ ಬಿಟ್ಟರೆ ಉಳಿಯೋದು ಇನ್ನು 7 ಗ್ರಹಗಳಿದೆ. 7 ಗ್ರಹಗಳಲ್ಲಿ ಬುಧ ಗ್ರಹ ಅಂದರೆ ಮರ್ಕ್ಯುರಿ ಮೊದಲನೇ ಗ್ರಹ, ಶುಕ್ರ ಗ್ರಹ ಎರಡನೇದು ವೀನಸ್, ಭೂಮಿ ಬಿಟ್ಬಿಡೋಣ ನಾವಿಲ್ಲೇ ಇದ್ದೀವಿ, ಮಾರ್ಸ್ ಮಂಗಳ ಗ್ರಹ, ಜೂಪಿಟರ್ ಗುರುಗ್ರಹ, ಸ್ಯಾಟರ್ನ್ ಶನಿ, ಯುರೇನಸ್ ಮತ್ತು ನೆಪ್ಚ್ಯೂನ್. ಈ ಒಟ್ಟು ಭೂಮಿಯನ್ನು ಬಿಟ್ಟರೆ ಇನ್ನು 7 ಗ್ರಹಗಳು ಉಳಿಯತ್ವೆ. ಈ ತಿಂಗಳಿನಲ್ಲಿ ಸಾಮಾನ್ಯವಾಗಿ ಜನವರಿ 21ನೇ ತಾರೀಕಿಂದ 6 ಗ್ರಹಗಳು ಸಾಮಾನ್ಯವಾಗಿ ಕಾಣುತ್ತೆ. ಇವುಗಳೆಲ್ಲ ಒಂದು ರೀತಿಯಲ್ಲಿ ಇವುಗಳ ಸ್ಥಾನ ಹೊಂದಿಕೊಂಡಿದ್ದು ಆಗಸದಲ್ಲಿ. ಹೀಗಾಗಿ ಇವು ಒಂದು ಬಗೆಯ ಪೆರೇಡ್ ಮಾಡ್ತಾಯಿವೆ ಅನ್ನೋದನ್ನು ಕೇಳ್ತಾ ಇದ್ದೀವಿ ನಾವು. ಆದರೆ ಇಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, 6 ಗ್ರಹಗಳು ಕಾಣುತ್ತವೆ. ಅಂದರೆ 6 ಗ್ರಹಗಳು ಆಗಸದಲ್ಲಿ ನಮಗೆ ಗೋಚರಿಸುತ್ತವೆ. ಆದರೆ 6 ಬರೀ ಕಣ್ಣಿಗೆ ಗೋಚರಿಸಲ್ಲ. ಮುಖ್ಯವಾಗಿ ನಮಗೆ ಬರೀ ಕಣ್ಣಿಗೆ ಕಾಣೋದು ಈ ತಿಂಗಳಿನಲ್ಲಿ ನಾನು ಹೇಳಬೇಕು ಅಂದ್ಕೊಂಡ್ರೆ 6 ಗ್ರಹಗಳು ಯಾವುದಪ್ಪ ಕಾಣಿಸೋದು ಅಂದರೆ, ಆಗಸದಲ್ಲಿ ಇರೋವಂತಹ ಗ್ರಹಗಳು ನಾವು ನೋಡಿದ್ರೆ ಕಾಣೋವಂಥದ್ದು ಯಾವುದು ಅಂದರೆ ಶುಕ್ರ ಗ್ರಹ, ಆಮೇಲೆ ಮಂಗಳ ಗ್ರಹ, ಗುರು, ಶನಿ, ಯುರೇನಸ್ ಮತ್ತು ನೆಪ್ಚ್ಯೂನ್. ಈ 6 ಗ್ರಹಗಳು. ಈ 6 ಗ್ರಹಗಳ ಪೈಕಿ 4 ಮಾತ್ರ ಬರಿಗಣ್ಣಿಗೆ ಕಾಣುತ್ತೆ. ಶುಕ್ರ ಗ್ರಹ ಅಂತೂ ಬಹಳ ಪ್ರಖರವಾಗಿರುತ್ತೆ. ಅದು ಪಶ್ಚಿಮದ ದಿಗಂತದ ಹತ್ತಿರ ಕಾಣಿಸುತ್ತೆ, ಮುತ್ಸಂಜೆ ಹೊತ್ತಲ್ಲಿ ಕಾಣಿಸುತ್ತೆ. ಅದೇ ರೀತಿ ಅದರ ಹತ್ತಿರ ಅನ್ನೋದಕ್ಕಿಂತ ಆ ದಿಕ್ಕಿನಲ್ಲೇ ಕೆಲಮಟ್ಟಿಗೆ ಶನಿ ಗ್ರಹನೂ ಕಾಣುತ್ತೆ. ಶನಿ ಗ್ರಹ ಸ್ಯಾಟರ್ನ್. ಆಮೇಲೆ ಅದು ಸೌರವ್ಯೂಹಕ್ಕೆ ಆಭರಣಪ್ರಾಯವಾದದ್ದು ಅಂತ ಹೇಳ್ತಾರೆ. ಇದಲ್ಲದೆ ಗುರುಗ್ರಹ ಸೌರವ್ಯೂಹದಲ್ಲೇ ಅತಿ ದೊಡ್ಡ ಗ್ರಹ ಜೂಪಿಟರ್, ಅದು ಕಾಣಿಸುತ್ತೆ. ಮತ್ತು ಮಾರ್ಸ್ ಮಂಗಳ ಗ್ರಹ, ಇದು ಭೂಮಿಯ ನಂತರ ಬರುವಂತಹ ಗ್ರಹ, ಇದು ಕಾಣಿಸುತ್ತೆ. ಇದಲ್ಲದೆ 2 ಗ್ರಹಗಳು ಯಾವುದಪ್ಪ ಆಗಸದಲ್ಲಿ ಗೋಚರಿಸೋದು ಅಂದರೆ ಯುರೇನಸ್ ಮತ್ತು ನೆಪ್ಚ್ಯೂನ್. ಅದರ ಗೋಚರಿಸೋದು ಅಂದರೆ ಇದು ಟೆಲಿಸ್ಕೋಪ್ಗಳಿಗೆ ಗೋಚರಿಸತ್ವೇ ಹೊರತು ಬರಿಗಣ್ಣಿಗೆ ಯುರೇನಸ್ ಮತ್ತು ನೆಪ್ಚ್ಯೂನ್ ಕಾಣೋದಿಲ್ಲ. ಯಾಕಂದರೆ ಯುರೇನಸ್ ಮತ್ತು ನೆಪ್ಚ್ಯೂನ್ ಸೌರವ್ಯೂಹದ ಭೂಮಿಯಿಂದ ತುಂಬ ದೂರದಲ್ಲಿರುವಂತಹ ಗ್ರಹಗಳು. ದೊಡ್ಡ ಗ್ರಹಗಳಾದರೂ ಅದು ಇರೋ ದೂರದಿಂದಾಗಿ ಅವುಗಳು ನಮಗೆ ಬರಿಗಣ್ಣಿಗೆ ಕಾಣೋದು ಸಾಧ್ಯ ಇಲ್ಲ. ಹೀಗಾಗಿ 6 ಗ್ರಹಗಳು ನಮಗೆ ಕಾಣತ್ವೆ ಅಂತ ನಾವು ಜನವರಿ ತಿಂಗಳಲ್ಲಿ ಹೇಳಿದರೆ ಬರಿಗಣ್ಣಿಗೆ ಗೋಚರಿಸೋದು 4. ಆದರೆ ಈ 6 ಗ್ರಹಗಳ ಪೈಕಿ 4 ಗ್ರಹಗಳು, ಇದು ಶುಕ್ರ ಗ್ರಹ, ವೀನಸ್ ನಾನು ಹೇಳಿದೆ ಬಹಳ ಪ್ರಖರವಾಗಿ ಕಾಣಿಸುತ್ತೆ ಅಂತ. ಆ ಪ್ರಖರವಾಗಿ ಕಾಣಿಸೋ ಗ್ರಹನ ನೀವೇನಾದರೂ ಒಂದು ಪುಟ್ಟ ಟೆಲಿಸ್ಕೋಪ್ ಮೂಲಕ ನೋಡಿದ್ರೆ ಅದು ಈ ಅರ್ಧ ಚಂದ್ರ ಅಂತ ಹೇಳ್ತೀವಲ್ಲ, ಆ ರೀತಿ ಕೆಲಮಟ್ಟಿಗೆ ಅರ್ಧ ಶುಕ್ರ ಗ್ರಹ ಅಂತ ಹೇಳೋದು ಆ ರೀತಿ ಗೋಚರಿಸುತ್ತೆ ನಮಗೆ. ಅದೇ ರೀತಿ ಎರಡನೇದಾಗಿ ನಾವು ಶನಿಗ್ರಹನ ನೋಡಿದ್ರೆ ಅದು ಶನಿಗ್ರಹದ ಉಂಗುರುಗಳಿದೆ, ಶನಿಗ್ರಹಕ್ಕೆ ರಿಂಗ್ಸ್ ಅಂತೇಳಿ, ಅದು ಶನಿಗ್ರಹದ ಆಚೀಚೆ ಬಂದಿರುವಂತಹ ಒಂದು ಸರಳ ರೇಖೆ ಥರ, ಸ್ಟ್ರೈಟ್ ಲೈನ್ ಥರ ಆ ರೀತಿ ಕೆಲಮಟ್ಟಿಗೆ ಕಾಣಿಸುತ್ತೆ. ಇನ್ನು ಗುರುಗ್ರಹವನ್ನು ಟೆಲಿಸ್ಕೋಪ್ ಮೂಲಕ ನೋಡಿದ್ರೆ ಆ ಗ್ರಹ ಒಂದು ಗೋಳಾಕಾರವಾಗಿ ಕಾಣಿಸಿ ಅದರ ಮೇಲಿರುವಂತಹ ಕೆಲವು ಸ್ವರೂಪಗಳು ಅಂದರೆ ಮೋಡದಂತಹ ಸ್ವರೂಪಗಳು ಮಸುಕಾಗಿ ಆದರೂ ಚೆನ್ನಾಗಿ ಕಾಣಿಸುತ್ತೆ. ಜೊತೆಗೆ ಆ ಗ್ರಹಕ್ಕೆ 4 ದೊಡ್ಡ ಉಪಗ್ರಹಗಳು 4 ಇವೆ. ಇದಕ್ಕೆ ಗ್ಯಾಲಿಲಿಯನ್ ಸ್ಯಾಟಲೈಟ್ಸ್ ಅಂದರೆ ಗ್ಯಾಲಿಲಿಯೋ ಮೊದಲು ಕ್ರಿಸ್ತಶಕ 1609ರಲ್ಲಿ ಅದನ್ನು ನೋಡಿದ್ದು, ಹಾಗಾಗಿ ಗ್ಯಾಲಿಲಿಯನ್ ಉಪಗ್ರಹಗಳು ಅಂತ ಹೇಳ್ತಾರೆ. ಆ ಉಪಗ್ರಹಗಳು ತುಂಬ ದೊಡ್ಡವು, ಅವುಗಳು ಕಾಣಿಸುತ್ತೆ. ಇದಲ್ಲದೆ ಮಂಗಳ ಗ್ರಹ, ಇದು ಒಂದು ಕೆಂಪು ಚುಕ್ಕಿ ಥರ ಕಾಣಿಸುತ್ತೆ ಬರೀ ಕಣ್ಣಿಗೆ, ಆದರೆ ಟೆಲಿಸ್ಕೋಪ್ಗೆ ಇದು
ಒಂದು ಕೆಂಪು ಗೋಲದ ಥರ ಕಾಣಿಸುತ್ತೆ. ಹೀಗಾಗಿ ಈ ತಿಂಗಳಿನಲ್ಲಿ ನಮಗೆ ಸಾಮಾನ್ಯವಾಗಿ 6 ಗ್ರಹಗಳ ಪೆರೇಡು ಆ ಥರ ಎಲ್ಲ ಹೇಳಿದ್ರೆ ಅದರ ಪೈಕಿ ಕಾಣಿಸೋದು ಬರೀ ಗಣ್ಣಿಗೆ ಕಾಣಿಸೋದು ನಮಗೆ 4 ಗ್ರಹಗಳು ಮಾತ್ರ. ಸರ್, ಈಗ ಡೌಟ್ ಇರೋದು ಅಂತ ಹೇಳಿದ್ರೆ ಈ ಗ್ರಹಗಳೆಲ್ಲ ಮುಂಚೆ ಕಾಣಿಸ್ತಿರಲಿಲ್ಲ. ಈಗ ಶುಕ್ರ ಎಲ್ಲ ಮುಂಚೆನೇ ಕಾಣಿಸ್ತಿದ್ದಂತಹ ಗ್ರಹಗಳು, ಮತ್ತು ಈಗ ಯಾಕೆ ಅದು ವಿಶೇಷವಾಗಿ ನಮಗೆ ಸುದ್ದಿ ಆಗ್ತಾ ಇದೆ, ಯಾಕೆ ಕಾಣಿಸ್ತಾ ಇದೆ? ಇದೇ ಮೊದಲ ಇತಿಹಾಸದಲ್ಲಿ ಈ ಥರದ ಪ್ರಕ್ರಿಯೆ ನಡೀತಾ ಇರೋದು ಹೇಗೆ? ಇತಿಹಾಸದಲ್ಲಿ ಅಲ್ಲ, ಇದು ವಿರಳವಾದ ವಿದ್ಯಮಾನ. ಎಲ್ಲ ಗ್ರಹಗಳು ಒಟ್ಟಿಗೆ ಒಂದೇ ಭಾಗದಲ್ಲಿ ಆಗಸದಲ್ಲಿ ಕೆಲಮಟ್ಟಿಗೆ ಒಂದೇ ಕಾಲದಲ್ಲಿ ಗೋಚರಿಸುವಂಥದ್ದು. ಇದೇನು ಮೊದಲನೇ ಬಾರಿ ಏನು ಆಗಿರೋದೇನಲ್ಲ. ಆದರೆ ನಾನು ಹೇಳಿದ್ನಲ್ಲ, ಗ್ರಹಗಳ ಪೆರೇಡ್ ಅಂದರೆ ಏನು ಕವಾಯಿತು ಒಂದ್ರ ಪಕ್ಕ ಒಂದು ನಿಂತ್ಕೊಂಡು ಆ ರೀತಿ ಅಲ್ಲ ಇದು. ನಾನು ಹೇಳಿದೆ ಒಂದೊಂದು ಸಾಮಾನ್ಯವಾಗಿ ಮುತ್ಸಂಜೆ ಅಥವಾ ರಾತ್ರಿ ಕಾಣಿಸಿದ್ರೂ ಅದು ಒಂದೇ ದಿಕ್ಕಿನಲ್ಲೇ ಎಲ್ಲ ಇರುತ್ತೆ ಅಂತಲ್ಲ, ಒಂದು ಭಾಗ ಆಗಸದ ಒಂದು ಭಾಗದಲ್ಲಿ, ಅಂದರೆ ನಾವು ನೈಟ್ ಅಂತ ಏನು ಹೇಳ್ತೀವಿ, ರಾತ್ರಿಯ ಆಗಸದಲ್ಲಿ ಗೋಚರಿಸೋದು. ಆಮೇಲೆ ಇನ್ನೊಂದು, ಈ 6 ಗ್ರಹಗಳ ಬಗ್ಗೆ ಹೇಳಿದೆ, ಇನ್ನೊಂದು ಗ್ರಹ ಬಿಟ್ಬಿಟ್ಟಿದ್ದೀನಿ ನಾನು, ಯಾಕಂದರೆ ಅದು ಈ ತಿಂಗಳು ಕಾಣಿಸೋದು. ಮೊದಲನೇದಾಗ ಆ ಗ್ರಹ ನೋಡೋದೇ ಕಷ್ಟ ನಾವು. ಮರ್ಕ್ಯುರಿ ಅಂತ ಅಂದರೆ ಬುಧ ಗ್ರಹ ಅಂತ ಹೇಳಿ, ಅದು ಸೂರ್ಯನಿಗೆ ಅತಿ ಹತ್ತಿರವಿರುವಂತಹ ಗ್ರಹ. ನಾನು ಹೇಳಬೇಕು ಅಂದ್ಕೊಂಡ್ರೆ ಸೂರ್ಯನಿಂದ ಬುಧ ಗ್ರಹ ಇರೋ ಸರಾಸರಿ ದೂರ ಸುಮಾರು 6 ಕೋಟಿ ಕಿಲೋಮೀಟರ್ಗಳು. ಆದರೆ ನಮ್ಮ ಭೂಮಿ ಸೂರ್ಯನಿಂದ ಇರುವ ಸರಾಸರಿ ದೂರ 15 ಕೋಟಿ ಕಿಲೋಮೀಟರ್ಗಳು. ಹಾಗಾಗಿ ಬುಧ ಗ್ರಹ ಸೂರ್ಯನ ಹತ್ತಿರನೇ ಇರುತ್ತೆ. ಹೀಗಾಗಿ ಅದು ಮುತ್ಸಂಜೆ ಹೊತ್ತಲ್ಲಿ ಸೂರ್ಯ ಮುಳುಗಿದ ಮೇಲೆ ಸ್ವಲ್ಪ ಹೊತ್ತು ಕಾಣಿಸುತ್ತೆ, ಅದಾದಮೇಲೆ ಅದು ಕೂಡ ದಿಗಂತದ ಕೆಳಗೆ ಹೊರಟೋಗುತ್ತೆ. ಅದೇ ರೀತಿ ಸೂರ್ಯ ಹುಟ್ಟೋದಕ್ಕೆ ಮುಂಚೆ ಕೆಲವು ಬಾರಿ ಕಾಣಿಸುತ್ತೆ. ಹಾಗಾಗಿ ಅದನ್ನು ನೋಡೋದು ಬಹಳ ಕಷ್ಟ. ಆದರೆ ಈ ಗ್ರಹ ಕೂಡ, ಮರ್ಕ್ಯುರಿ ಕೂಡ, ಫೆಬ್ರವರಿ ಶಾಸ್ತ್ರಜ್ಞರು ಹೇಳೋದೇನು ಅಂದರೆ, ಅದನ್ನು ಆಗಸವನ್ನು ರೆಗ್ಯುಲರ್ ಆಗಿ ಕ್ರಮಬದ್ಧವಾಗಿ ವೀಕ್ಷಣೆ ಮಾಡ್ತಾ ಇರ್ತಾರಲ್ಲ ಅವರು, ಫೆಬ್ರವರಿ 28ನೇ ತಾರೀಕು ಈ 6 ಗ್ರಹಗಳ ಜೊತೆ ಮರ್ಕ್ಯುರಿ ಕೂಡ ಸೇರಿಕೊಳ್ಳುತ್ತೆ. ಅಂದರೆ ಅದನ್ನು ಕೂಡ ನೋಡ್ಬೋದು. ಅಲ್ಲಿಗೆ 7 ಗ್ರಹಗಳು ಗೋಚರಿಸೋದೇನು ಅಂತ ಆಯಿತು. 7 ಗ್ರಹದಲ್ಲಿ ಮತ್ತೆ ಹೇಳ್ತೀನಿ, ಯುರೇನಸ್, ನೆಪ್ಚೂನ್ ನೀವು ಬರೀ ಕಣ್ಣಿಗೆ ಕಾಣಿಸಲ್ಲ. ಮರ್ಕ್ಯುರಿನ ನೋಡೋದು ಅಂದರೆ ಬುಧ ಗ್ರಹನ ನೋಡೋದು ಸುಲಭ ಅಲ್ಲ. ಆದರೆ ಮಾರ್ಚ್ 8ನೇ ತಾರೀಕು ಆಗಸದಲ್ಲಿ ನಮಗೆ ಕಾಣುವ ಹಾಗೆ ಬುಧ ಗ್ರಹ ಸೂರ್ಯನಿಂದ ಸಾಕಷ್ಟು ದೂರ ಪ್ರತ್ಯೇಕಿಸಲ್ಪಟ್ಟಿರುತ್ತೆ. ಹಾಗಾಗಿ ಅವತ್ತು ಸ್ವಲ್ಪ ಸುಲಭ ಅದನ್ನು ನೋಡೋದು, ಹೈಯೆಸ್ಟ್ ಎಲಾಂಗೇಷನ್ ಅಂತ ಹೇಳ್ತಾರೆ, ಅದು ಅಂತ ಹೇಳ್ತಾರೆ. ಮಾರ್ಚ್ 12ನೇ ತಾರೀಕು ಅಷ್ಟೊತ್ತಿಗೆ ಶನಿ ಗ್ರಹ ದಿಗಂತದ ಕೆಳಗೆ ಹೋಗೋದ್ರಿಂದ ಈ 7 ಗ್ರಹಗಳ ಒಟ್ಟು ಏನಿದೆ ಪೆರೇಡ್ ಅಂತ ಹೇಳ್ತಾ ಇದ್ದಾರೆ, ನಾನು ಹೇಳೋದು ಒಂದಕ್ಕೊಂದು ಹೊಂದಿಕೊಂಡಿರುವಂತಹ ಸ್ಥಾನಗಳು ಇದು ಕಣ್ಮರೆಯಾಗತ್ತೆ. ಸರ್, ಈಗ ಪ್ರತಿ ಸಲವೂ ಕೂಡ ಈ ಥರದ ಒಂದು ವಿದ್ಯಮಾನ ಆದಾಗ ಖಗೋಳಶಾಸ್ತ್ರಜ್ಞರು ಅದಕ್ಕೊಂದು ಹೆಸರು ಕೊಡ್ತಾರೆ, ಏನಾದರೂ ಒಂದು ವಿದ್ಯಮಾನ ಅಂತ ಹೇಳಿ. ಇದಕ್ಕೆ ಏನಾದರೂ ಹೆಸರು ಕೊಟ್ಟಿದ್ದಾರೆ ಪರ್ಟಿಕ್ಯುಲರ್ ಆಗಿ? ಅದನ್ನು ಏನಂತ ಕರಿಬೋದು ನಾವು? ಪ್ಲಾನೆಟರಿ ಅಲೈನ್ಮೆಂಟ್ ಅಂತ ಹೇಳ್ತಾರೆ ಖಗೋಳಶಾಸ್ತ್ರಜ್ಞ. ಆದರೆ ಸಾಮಾನ್ಯವಾಗಿ ಪಾಪ್ಯುಲರ್ಲಿ ಅಂತ ನಾವು ಹೇಳ್ತೀವಲ್ಲ, ಜನಪ್ರಿಯವಾದ ನಾಮ ಏನು ಅಂದರೆ ಪ್ಲಾನೆಟರಿ ಪೆರೇಡ್ ಅಂತ, ಕವಾಯಿತು ಮಾಡ್ದಂಗೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದೆಲ್ಲ ಸಾಮಾನ್ಯವಾಗಿ ಬರೀತಾ ಆ ರೀತಿ ಬರೀಬೋದು ಅಥವಾ ಹೇಳ್ತಾ ಆ ರೀತಿ ಹೇಳ್ಬೋದು ಅಷ್ಟೇ. ಇದೇನು ಪೆರೇಡ್ ಏನಲ್ಲ ಇದು. ಆದರೆ ಗೋಚರಿಸತ್ವೆ 7 ಗ್ರಹಗಳು, ಅದರಲ್ಲೂ ಹೇಳಿದ್ನಲ್ಲ ಮಾರ್ಚ್ನಲ್ಲಿ, ಇದು ಫೆಬ್ರವರಿನಲ್ಲಿ 7ನೇದು ಅಂದರೆ ಮರ್ಕ್ಯುರಿ ಕೂಡ, ಅಂದರೆ ಬುಧ ಗ್ರಹ ಕೂಡ ಸೇರಿಕೊಳ್ಳುತ್ತೆ. ಆದರೆ ನಮಗೆ ಸಾಮಾನ್ಯವಾಗಿ 7 ಗ್ರಹಗಳು ಕಾಣಿಸುತ್ತೆ ಅಂತ ಹೇಳಿದ್ರು, ಬರಿಗಣ್ಣಿಗೆ ಕಾಣೋದು 5 ಮಾತ್ರ. ಯುರೇನಸ್ ಮತ್ತು ನೆಪ್ಚೂನ್ ಕಾಣಿಸಿದ್ರು ನಮಗಲ್ಲ, ಟೆಲಿಸ್ಕೋಪ್ ಮೂಲಕ ನೋಡ್ಬೋದು ಆ ರೀತಿ ಅಷ್ಟೇ ಅದು. ಆದರೆ ಇದು ಒಂದು ವಿರಳವಾದ ವಿದ್ಯಮಾನ ಆಗಿರೋದ್ರಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಶುಕ್ರಗ್ರಹ, ಗುರುಗ್ರಹದ ಸುತ್ತಲಿನ ಉಪಗ್ರಹಗಳು, ಶುಕ್ರಗ್ರಹ ಅರ್ಧ ಫೇಸ್ನ ಕಲೆನ ತನ್ನ ಮುಖವನ್ನು ಪ್ರದರ್ಶಿಸೋದು, ಮಂಗಳ ಗ್ರಹ ಹಾಗೂ ಶನಿಗ್ರಹದ ಉಂಗುರ ಕೆಲಮಟ್ಟಿಗೆ ಕಾಣಿಸೋದು, ಇದೆಲ್ಲ ನೋಡಿದ್ರೆ ಬಹಳ ಸಂತೋಷ ಆಗೋವಂಥದ್ದು. ಮಾನವ ಈ ರಾತ್ರಿಯ ಆಗಸವನ್ನು ವೀಕ್ಷಿಸೋದಕ್ಕೆ ಯಾವಾಗ ಪ್ರಾರಂಭಿಸಿದ್ನೋ, ಕ್ರಮಬದ್ಧವಾಗಿ ನಿಧಾನವಾಗಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ನೋ, ವಿಜ್ಞಾನನೂ ಕೆಲಮಟ್ಟಿಗೆ ಅವತ್ತು ಪ್ರಾರಂಭ ಆಯಿತು ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೊ ಮಚ್ ಸರ್. ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಒಂದು ವಿರಳವಾದ ವಿದ್ಯಮಾನವನ್ನು ನೀವು ಕೂಡ ಆಕಾಶಕಾಯಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳಾಗಿದ್ದರೆ, ಅಥವಾ ಆಕಾಶಕಾಯಗಳ ಬಗ್ಗೆ ನೀವು ಅಧ್ಯಯನ ಮಾಡುವವರಾಗಿದ್ದರೆ, ಅಥವಾ ಇದರ ಬಗ್ಗೆ ಆಸಕ್ತಿ ಉಳ್ಳವರಾಗಿದ್ದರೆ, ಈ ವಿದ್ಯಮಾನವನ್ನು ನೀವು ಮಿಸ್ ಮಾಡದೆ ನೋಡಿ. ಮೊದಲ ಬಾರಿಗೆ ಅತ್ಯಂತ ವಿರಳವಾದಂಥ ಒಂದು ವಿದ್ಯಮಾನ ಇದು ನಡೀತಾ ಇರುವಂಥದ್ದು. ಹಾಗಾಗಿ ಈ ವಿದ್ಯಮಾನವು ನಿಮಗೂ ಕೂಡ ಅಧ್ಯಯನಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಕ್ಯಾಮರಾ ಪರ್ಸನ್ ರವಿ KS ಜೊತೆ ಸ್ವಸ್ತಿಕ್ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.